ಖರ್ಗೆ ಅವರು ಯಾವಾಗ ಸರ್ಕಾರಕ್ಕೆ ಪತ್ರ ಬರೆದು ಆರ್ಎಸ್ಎಸ್ನ ಚಟುವಟಿಕೆಗಳು ಸರ್ಕಾರಿ ಜಾಗದಲ್ಲಿ ನಡಿಬಾರದು, ಅದಕ್ಕೆ ಅನುಮತಿ ಕೊಡಬಾರದು ಅಂತ ಆಗಿನಿಂದಲೇ ಆರ್ಎಸ್ಎಸ್ ಶಪಥ ಮಾಡಿಬಿಟ್ಟಿದೆ. ಹಾಗಾದ್ರೆ ನಾವು ಪಥಸಂಚಲನವನ್ನ ಯಾರು ಪತ್ರ ಬರೆದು ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅಂತ ಹೇಳಿದ್ರಲ್ಲ, ಅವ್ರದೇ ಸ್ವಕ್ಷೇತ್ರದಲ್ಲಿ ಪಥಸಂಚಲನ ಮಾಡೇ ತೀರ್ತೀವಿ ಅಂತ ಆರ್ಎಸ್ಎಸ್ ಪಣ ತೊಟ್ಟಂಗೆ ಕಾಣಿಸುತ್ತೆ. ಹಾಗಾಗಿ ಏನಾಗಬಹುದು ಚಿತ್ತಾಪುರದ ಆರ್ಎಸ್ಎಸ್ನ ಪರೇಡ್? ಖರ್ಗೆ ಕ್ಷೇತ್ರದಲ್ಲಿ ಯಾರು ಮಾಡ್ತಾರೆ ಪಥಸಂಚಲನ ಅನ್ನೋದು ಸದ್ಯ ಇರುವ ಪ್ರಶ್ನೆ. ಕಲಬುರಗಿ ಡಿಸಿ ಕಚೇರಿಯಲ್ಲಿ ಇವತ್ತು ಮಹತ್ವದ ಶಾಂತಿ ಸಭೆ ಕೂಡ ಆಗುತ್ತೆ. ಬೆಳಗ್ಗೆ 11:30 ಡಿಸಿ ಫೌಜಿಯಾ ಅವರ ನೇತೃತ್ವದಲ್ಲೇ ಈ ಸಭೆ ಕೂಡ ನಡೆಯುತ್ತೆ. ಇಂದಿನ ಶಾಂತಿ ಸಭೆಗೆ 10 ಸಂಘಟನೆಗಳಿಗೆ ಬುಲಾವ್ ನೀಡಲಾಗಿದೆಯಂತೆ. ನವೆಂಬರ್ 2ರಂದು ಪಥಸಂಚಲನಕ್ಕೆ ಅವಕಾಶವನ್ನ ಆರ್ಎಸ್ಎಸ್ ಕೋರಿದೆ. ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ಸ್ ಇವರೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಅಂತ ರೈತ ಸಂಘಟನೆ, ಕ್ರೈಸ್ತ ಸಂಘಟನೆ ಸೇರಿ ಹಲವರು ಅರ್ಜಿ ಹಾಕಿದ್ದಾರೆ. ಕಲಬುರಗಿ ಹೈಕೋರ್ಟ್ ಸೂಚನೆ ಹಿನ್ನೆಲೆ ಇವತ್ತು ಶಾಂತಿ ಸಭೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಒಂದು ಸಂಘಟನೆಯಿಂದ 3 ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಡಬಹುದು ಅಂತ. ಜೊತೆಗೆ ಸಭೆಯಲ್ಲಿ ಆರ್ಎಸ್ಎಸ್ ನೋಂದಣಿ ಪ್ರಮಾಣ ಪತ್ರ ನೀಡಲೇಬೇಕು ಅಂತ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ. ಹಿಂಗೇನಾದ್ರೂ ಹೇಳಿಬಿಟ್ರೆ ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ನೋಂದಣಿಯಾಗಿಲ್ಲ ಸಂಘ ಪರಿವಾರ. ಹಾಗಾಗಿ ಯಾವ ಪತ್ರವನ್ನ ಕೂಡ ಒದಗಿಸೋದಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಆ ರೀತಿ ಏನಾದರೂ ನಿಯಮಗಳನ್ನು ತಂದ್ಬಿಟ್ರೆ ಬಹಳ ಕಷ್ಟ. ಮತ್ತೆ ಆರ್ಎಸ್ಎಸ್ನ ಪಥಸಂಚಲನ ನಡೆಯೋದು ಡೌಟ್ ಅಂತ ಹೇಳಲಾಗುತ್ತೆ. ಗೊತ್ತಿಲ್ಲ, ಇವತ್ತು ನಡೆಯುವಂತಹ ಸಭೆ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ಕಾರಣ ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಅವರೇ ಪತ್ರ ಬರೆದಿರೋದು ಸರ್ಕಾರಿ ಜಾಗಗಳಲ್ಲಿ ಯಾವುದೇ ರೀತಿಯ ಆರ್ಎಸ್ಎಸ್ ಚಟುವಟಿಕೆಗಳು ಆಗಬಾರದು ಅಂತ. ಬಟ್ ಅವ್ರದೇ ಸ್ವಕ್ಷೇತ್ರದಲ್ಲೇ ಪಥಸಂಚಲನ ಮಾಡ್ಬಿಡ್ತೀವಿ, ನಾವು ಸಾಕಷ್ಟು ಜನರನ್ನ ಸೇರಿಸ್ಬಿಡ್ತೀವಿ ಅಂತ ಆರ್ಎಸ್ಎಸ್ ಅಂದ್ರೆ ಸಂಘ ಪರಿವಾರ ಕೂಡ ಪಣ ತೊಟ್ಟಿದೆ. ಹಾಗಾಗಿ ಇವತ್ತು ನಡೆಯುವಂತಹ ಸಭೆಯಲ್ಲೇ ಪಥಸಂಚಲನ ನಡೆಸೋದಕ್ಕೆ ಅನುಮತಿ ಸಿಗುತ್ತಾ, ಅನುಮತಿ ಸಿಕ್ಕರೆ ಯಾವೆಲ್ಲ ಷರತ್ತುಗಳನ್ನು ಹಾಕಬಹುದು, ಇದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಉತ್ತರ ಇವತ್ತಿನ ಸಭೆಯಿಂದಲೇ ಸಿಗಬೇಕು.